ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹಪ್ಪಳ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. 1 ಕಪ್ ಸಬ್ಬಕ್ಕಿಯಿಂದ 100 ಹಪ್ಪಳನ ಖಂಡಿತವಾಗ್ಲೂ ನೀವು ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡುವಂತಹ ಒಂದು ಹಪ್ಪಳ ರೆಸಿಪಿ. ಸೊ ಈ ಒಂದು ಹಪ್ಪಳ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ ನಾನು 1 ಕಪ್ ಆಗುವಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು. ಈ ಸಬ್ಬಕ್ಕಿನ ಒಂದು 2 ಸಲ ನೀರಲ್ಲಿ ನಾವು ಚೆನ್ನಾಗಿ ಇದನ್ನು ವಾಶ್ ಮಾಡಬೇಕು. ಒಂದು 2 ಸಲ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ತೊಳೆದ್ಬಿಡಿ. ಅದರಲ್ಲಿ ಸ್ವಲ್ಪ ಕಡ್ಡಿ ಕಸ ಏನೇ ಇದ್ದರೂ ಕೂಡ ಬಂದುಬಿಡುತ್ತೆ. ಹಾಗೆ ಸ್ವಲ್ಪ ಧೂಳಿನ ಅಂಶ ಕೂಡ ಇರುತ್ತೆ. ಸೊ ಅದು ಕೂಡ ಹೊರಟೋಗುತ್ತೆ. ಸೊ ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ನೋಡಿ, ನೀರಲ್ಲಿ ಚೆನ್ನಾಗಿ ಒಂದು 2 ಸಲ ನಾನು ವಾಶ್ ಮಾಡಿದ್ದೀನಿ. ನಂತರ ಇವಾಗ ಈ ಒಂದು ಸಬ್ಬಕ್ಕಿಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ರವೆನ ಹಾಕ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇಷ್ಟು ಒಂದು ಮೀಡಿಯಮ್ ಸೈಜಲ್ಲಿರುವಂತಹ ಕಪ್ಪಲ್ಲಿ ಸಬ್ಬಕ್ಕಿ ತೊಗೊಂಡಿರೋದು. ಆ ಕಪ್ಪಿನ ಅಳತೆಯಲ್ಲಿ ತೊಗೊಂಡ್ರೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನಮಗೆ ರವೆ ಬೇಕಾಗುತ್ತೆ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೆನೆಯೋದಕ್ಕೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಕಪ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ಸೊ ಇದ್ರ ಮೇಲೆ ಈಗ ಒಂದು ತಟ್ಟೆನ ಮುಚ್ಚಿ ಸುಮಾರು 12 ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ನಿಮಗೆ ಟೈಮ್ ಇದ್ದರೆ ಖಂಡಿತ ಇದನ್ನು ಒಂದು 24 ಗಂಟೆ ನೆನೆ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಆಗಲ್ಲ ಅನ್ನೋದಾದರೆ ಖಂಡಿತ ಒಂದು 12 ಗಂಟೆಗಳ ಕಾಲ ಕೂಡ ನೀವು ನೆನೆ ಹಾಕ್ಬೋದು. ನಂತರ ನೋಡಿ, ಇವಾಗ ನಾನು 12 ಗಂಟೆ ಆದ ನಂತರ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ನೆಂದಿದೆ ಅನ್ನೋದು ನಿಮಗೆ ಇಲ್ಲಿ ಕೈಯಲ್ಲಿ ನಾನು ಒಂದು ಮ್ಯಾಶ್ ಮಾಡಿ ತೋರಿಸ್ತೀನಿ, ಗೊತ್ತಾಗುತ್ತೆ. ಸೊ ತುಂಬಾ ಸಾಫ್ಟಾಗಿ ಆಗಿದೆ ನೋಡಿ. ಈ ರೀತಿ ನಮಗೆ ಸಬ್ಬಕ್ಕಿ ನೆನಿಬೇಕು. ಅಲ್ಲಿವರೆಗೂ ಇದನ್ನು ನೆನೆಸ್ಬೇಕು ನಾವು. ತುಂಬಾ ಚೆನ್ನಾಗಿ ನೆಂದಷ್ಟು ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ ನಾವು ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟಿದ್ದೀವಿ. ನಂತರ ಇವಾಗ ಒಂದು ಕುಕ್ಕರ್ ತಗೊಳ್ಳೋಣ. ಸೊ ಕುಕ್ಕರಿಗೆ ಇಲ್ಲಿ 2 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ. ಸೊ ನಾನು 1 ಕಪ್ಪಿನ ಅಳತೆಯಲ್ಲಿ ಎಲ್ಲದನ್ನು ಕೂಡ ತಗೊಳ್ತಾ ಇರೋದು. ಅದೇ ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ನೀರು ಕುದಿ ಬರಲಿ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಳೋಣ. ಸ್ವಲ್ಪ ಕುದಿ ಬರಬೇಕು ನೋಡಿ. ಮತ್ತೆ 2 ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ ಇಲ್ಲಿ ನನಗೆ 4 ಕಪ್ಪು ನೀರು ಬೇಕಾಗಿದೆ. ಸೊ ಫಸ್ಟ್ 2 ಕಪ್ ಹಾಕ್ಕೊಂಡಿದ್ದೆ, ನಂತರ 2 ಕಪ್ಪನ್ನು ಹಾಕಿ ಈಗ ನಾನು 4 ಕಪ್ ನೀರನ್ನು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ ನಂತರ ಬೇಯೋದಕ್ಕೆ ಬಿಡಬೇಡಿ. ಖಂಡಿತ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಕು. ಜಾಸ್ತಿ ನೀರನ್ನು ಹಾಕಿ ಈ ಸಬ್ಬಕ್ಕಿನ ಬೇಯಿಸಬೇಕು. ಯಾಕೆಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ನೀರು ಕಮ್ಮಿ ಇದ್ದರೆ ಬೆಂದಿರೋದಿಲ್ಲ ಸಬ್ಬಕ್ಕಿ, ಆಗ ಅದು ಹಪ್ಪಳ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಓಕೆ, ಈಗ ಸಬ್ಬಕ್ಕಿ ನೆನೆಸಿರೋಂತಹ ಸಬ್ಬಕ್ಕಿ ಮತ್ತು ರವೆ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಈಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಸಬ್ಬಕ್ಕಿ ಏನಿದೆಯೋ ಅದು ಕಾಣಬಾರ್ದು, ಆ ರೀತಿ ಚೆನ್ನಾಗಿ ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು. ನೀವು ಹಾಗೆ ಕುದಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ನಿಮಗೆ ಸ್ವಲ್ಪನೂ ಸಬ್ಬಕ್ಕಿ ಕಾಣಬಾರ್ದು ಅಂದರೆ ಒಂದು 25ರಿಂದ 30 ನಿಮಿಷ ತಗೊಳುತ್ತೆ. ಸ್ವಲ್ಪ ಸಬ್ಬಕ್ಕಿ ಕಾಣ್ತಾ ಇದೆ ಅಂತಂದರೆ ಸೊ ಅದು ಏನು ತೊಂದರೆ ಇಲ್ಲ. ಅದಕ್ಕೆ ಬೇರೆ ವಿಧಾನನ ನಾನು ತಿಳಿಸ್ಕೊಡ್ತೀನಿ. ಸೊ ಇವಾಗ ನೋಡಿ, ಒಂದು 15 ನಿಮಿಷ ನಾನು ಚೆನ್ನಾಗಿ ಇದನ್ನು ಕುದಿಸ್ತಾ ಇದ್ದೀನಿ. ನೋಡಿ, ಈ ಥರ ಬಬಲ್ಸ್ ಬರ್ತಾ ಇರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ನೋಡ್ಬೋದು ನೀವು. ಇಷ್ಟು ತೆಳ್ಳಗಿದೆ, ಹೇಗೆ ಹಪ್ಪಳ ಬರುತ್ತೆ ಅಂತ ಹೇಳ್ಬೋದು. ಖಂಡಿತ ಇದು ನಾವು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡಬೇಕು. ತಣ್ಣಗಾದ ನಂತರನೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಗಟ್ಟಿಯಾಗಿದೆ ಅಂತ. ಸೊ ಈಗ ಇದು ಕರೆಕ್ಟಾಗಿ ಆಗಿದೆ ನೋಡಿ, ಎಷ್ಟು ಗಟ್ಟಿಯಾಗಿದೆ ಅಂತ. ಹೀಗಾಗಿದ್ದಾಗ ನಾವು ಇದನ್ನು ಆಫ್ ಮಾಡಿಬಿಡಬೇಕು. ನೋಡಿ, ಫುಲ್ ಮ್ಯಾಶ್ ಆಗಿದೆ ನೋಡಿ. ಈ ರೀತಿಯಾಗಿ ಮ್ಯಾಶ್ ಆಗಿರುವಂತಹ ಒಂದು ಸಬ್ಬಕ್ಕಿ ಕರೆಕ್ಟಾಗಿ ಬೆಂದಿದೆ ಇವಾಗ. ಸೊ ಈಗ ನಾನು ಸ್ಟವ್ನ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಸುಮಾರು ಒಂದು
1 ಅವರ್ ಅಥವಾ 2 ಅವರ್ ಬಿಟ್ಬಿಡಿ. ಯಾಕೆಂದರೆ ಪೂರ್ತಿ ತಣ್ಣಗಾಗಬೇಕು. ನೋಡಿ ಈ ರೀತಿ ಪೂರ್ತಿಯಾಗಿ ತಣ್ಣಗಾಗಿ ಇಷ್ಟು ಗಟ್ಟಿ ಆಗಬೇಕು. ಓಕೆ, ಇಷ್ಟು ಗಟ್ಟಿ ಆಗಬೇಕು ಅಂತಿಲ್ಲ. ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ಸ್ವಲ್ಪ ತೆಳ್ಳಗಿರುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಪೂರ್ತಿ ತಣ್ಣಗಾಗಿದೆ. ನಂತರ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ತಣ್ಣಗಾಗಿರುವಂತಹ ಸಬ್ಬಕ್ಕಿನ ಒಂದು ಜಾರ್ಗೆ ಹಾಕ್ಕೊಳ್ಳೋಣ ಫಸ್ಟು. ನೋಡಿ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಇವಾಗ. ಹೀಗೆ ಹಾಕ್ಕೊಳ್ಳೋಣ ಎಲ್ಲದನ್ನು ಕೂಡ. ಸೊ ಒಂದೇ ಸಲಕ್ಕೆ ರುಬ್ಬಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಿ ಒಂದು 2 ರಿಂದ 3 ಸಲ ನೀವು ರುಬ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಹಾಕಿದ ನಂತರ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಓಕೆ, ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ರುಬ್ಕೊಂಡ್ಬಂದಿದ್ದೀನಿ ಅಂತ. ರುಬ್ಬಿರೋಂತಹ ಒಂದು ಮಿಶ್ರಣನ ಈಗ ಒಂದು ಬೌಲ್ ತಗೊಳ್ಳೋಣ. ಸೊ ಒಂದು ಬೌಲಿಗೆ ಇದನ್ನು ಹಾಕ್ಕೊಳ್ಳೋಣ ಫಸ್ಟು. ನೋಡಿ ರುಬ್ಬಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಮತ್ತೆ ಒಂದು ಸಲ ನಾನು ಒಂದು ಸಬ್ಬಕ್ಕಿನ ರುಬ್ಕೊಂಬರ್ತೀನಿ. ಸೊ ಒಂದು 2 ರಿಂದ 3 ಸಲ ರುಬ್ಕೊಂಬರ್ಬೇಕಾಗುತ್ತೆ, ಜಾಸ್ತಿನೇ ಆಗಿರೋದ್ರಿಂದ. ಓಕೆ, ಖಂಡಿತ ಫ್ರೆಂಡ್ಸ್ ನೀವು ಕೇವಲ 1 ಕಪ್ ಸಬ್ಬಕ್ಕಿನ ಬಳಸಿ 100 ಹಪ್ಪಳನ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡುವಂತಹ ಒಂದು ಸಬ್ಬಕ್ಕಿ ಹಪ್ಪಳ ರೆಸಿಪಿ ಇದು. ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಹಪ್ಪಳದ ಖಾರ ಕೂಡ ಇದಕ್ಕೆ ಉಪಯೋಗಿಸ್ಬೋದು, ಆದರೆ ನಾನು ಇದನ್ನು ಉಪಯೋಗಿಸ್ತಾ ಇಲ್ಲ. ನಂತರ ಖಾರಕ್ಕೆ ಇಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಉಪಯೋಗಿಸ್ತಾ ಇದ್ದೀನಿ. ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನ್ ಆಗುವಷ್ಟು. ಹಾಗೆ ಜೀರಿಗೆ ಪೌಡರ್ನ ಹಾಕ್ಕೊಳ್ಳೋಣ. ಜೀರಿಗೆ ಅಥವಾ ಜೀರಿಗೆ ಪೌಡರ್ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಅಜ್ವೈನ್ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈಗ ಇಷ್ಟನ್ನು ಹಾಕಿದ ನಂತರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ. ನಾನು 1 ಕಪ್ ಸಬ್ಬಕ್ಕಿನಿಂದ 100 ಹಪ್ಪಳ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಖಂಡಿತ ಈ ಸಾಬುದಾನ್ ಪಾಪಡ್ ರೆಸಿಪಿನ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಒಂದ್ಸಲ ತಯಾರಿಸಿ ಇದನ್ನು ನೀವು ಬೇಕಿದ್ರೆ 1 ವರ್ಷದವರೆಗೂ ಕೂಡ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು, ಏನೂ ತೊಂದರೆ ಆಗೋದಿಲ್ಲ, ಏನೂ ಹಾಳು ಕೂಡ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ ಆವಾಗ ನೀವು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಮಾಡುವಂಥ ಒಂದು ವಿಧಾನ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಪ್ಪಳನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಎಷ್ಟೋ ಜನ ತುಂಬ ಜನ ಕೇಳಿದ್ರಿ, ಮ್ಯಾಮ್ ಈ ಪ್ಲಾಸ್ಟಿಕ್ ಪೇಪರು ಎಲ್ಲಿ ಸಿಗುತ್ತೆ ಮತ್ತು ಹೇಗೆ ನಾವು ಎಲ್ಲಿ ಬೈ ಮಾಡಬೇಕು ಅಂತ. ಖಂಡಿತ ನೀವು ಬುಕ್ ಸ್ಟೋರ್ಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಪೇಪರ್ ಸಿಗುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಅಲ್ಲಿ ತಗೊಳ್ಬೋದು, ಅಥವಾ ಅಮೆಜಾನಲ್ಲಿ ಬೇಕು ಅಂದರೆ ಅಮೆಜಾನಲ್ಲಿ ಕೂಡ ಸಿಗುತ್ತೆ, ಅಥವಾ ನಿಮಗೆ ನಿಮ್ಮ ನಿಯರಲ್ಲಿರೋ ಅಂಥ ಯಾವುದಾದ್ರೂ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಸೊ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಎಲ್ಲೂ ಸಿಗಲಿಲ್ಲ ಅಂದರೂ ಖಂಡಿತ ಬುಕ್ ಸ್ಟೋರಲ್ಲಂತೂ ಸಿಕ್ಕೇ ಸಿಗುತ್ತೆ, ಯಾಕೆಂದರೆ ನಾನು ಬುಕ್ ಸ್ಟೋರಲ್ಲೇ ತೊಗೊಂಡಿರೋದು. ಸೊ ಹಾಗಾಗಿ ನೀವು ಅಲ್ಲೇ ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಈ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಎಲ್ಲ ಹಪ್ಪಳಗಳನ್ನು ಕೂಡ ಹಾಕ್ಕೊಳ್ತೀನಿ. ಒಂದು 2 ರಿಂದ 3 ಕಡೆ ನಾನು ಹಾಕ್ಕೊಳ್ಬೇಕಾಗುತ್ತೆ, ಒಂದೇ ಕಡೆ ಬರೋದಿಲ್ಲ ಇಷ್ಟೊಂದು ಹಪ್ಪಳ. ಸೊ ಈಗ ಈ ರೀತಿ ನಾನು ಒಂದು ಬಿಸಿಲಲ್ಲಿ ಕೂಡ ನೀವು ಇದನ್ನು ಒಣಗಿಸ್ಬೋದು, ಅಥವಾ ಮನೆಯಲ್ಲಿ ಒಣಗಿಸ್ತೀವಿ ಅಂದರೆ ಒಂದು 2 ದಿನ ಬೇಕಾಗುತ್ತೆ. ಬಿಸಿಲಲ್ಲಿ ಒಣಗಿಸಿದ್ರೆ ಒಂದು ದಿನದಲ್ಲಿ ಬೆಳಿಗ್ಗೆ ಹಾಕಿದರೆ ಸಂಜೆ ಅಷ್ಟೊತ್ತಿಗೆ ಒಣಗೋಗುತ್ತೆ. ಸೊ ಈಗ ಚೆನ್ನಾಗಿ ಒಣಗಿದೆ ನೋಡ್ಬೋದು ನೀವು. ಒಣಗಿರುವಂತಹ ಒಂದು ಹಪ್ಪಳನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾನು ಮೀಡಿಯಮ್ ಆಗಿ ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ. ಸೊ ಮೀಡಿಯಮ್ ಆಗಿ ಎಣ್ಣೆ ಕಾದಿದೆ. ಇವಾಗ ಹಪ್ಪಳನ ಹಾಕ್ಕೊಳ್ಳೋಣ. ತುಂಬಾ ರುಚಿಯಾಗಿರುವಂತಹ ಶುಚಿಯಾಗಿರುವಂತಹ ಹಪ್ಪಳನ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ನಾನು ಅಕ್ಕಿ ಹಿಟ್ಟಲ್ಲೂ ಕೂಡ 100 ಹಪ್ಪಳನ ಹೇಗೆ ಮಾಡ್ಕೊಳ್ಳೋದು ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲಲ್ಲಿದೆ, ಚೆಕ್ ಮಾಡಿ ಫ್ರೆಂಡ್ಸ್. ಹೋಗಿ ಆಗಿದೆ. ಸೊ ನೋಡಿ ಫ್ರೈ ಮಾಡಿರೋಂಥ ಹಪ್ಪಳ ಈಗ ಆಗಿದೆ. ಸೊ ಇದನ್ನು ಒಂದು ಈಗ ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ತೀನಿ. ತುಂಬ ರುಚಿಯಾಗಿರುವಂತಹ ಸಬ್ಬಕ್ಕಿ ಹಪ್ಪಳನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್. ಈಗ ಮತ್ತೊಂದು ಹಪ್ಪಳನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಆಗಿರೋಂಥ ಹಪ್ಪಳನ ಈಗ ಒಂದು ಕಡೆ ತೆಗೆದಿಟ್ಕೊಂಬಿಡೋಣ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಾಬುದಾನ್ ಪಾಪಡ್ ರೆಸಿಪಿ ರೆಡಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್ ಫ್ರೆಂಡ್ಸ್.